ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮ ಇಂಡಿಯಾದಲ್ಲಿ ಎಜುಕೇಷನ್ ಲೆವೆಲ್ಲೇ ಇರಲಿಲ್ಲ ಅಂತ ಅನ್ಕೊತಿದ್ರು, ತುಂಬ ಕಮ್ಮಿ ಅಂತಿದ್ರು. ಬಟ್ ಏನು ಫ್ಯಾಕ್ಟ್ ಅಂತ ತಿಳ್ಕೊಳ್ಳೋಣ ಇವತ್ತು. ಬಿಫೋರ್ ಇಂಡಿಪೆಂಡೆನ್ಸ್ ನಮ್ಮದ್ರಲ್ಲಿ 3 ಥರ ಭೂಮಿಗಳಿರ್ತಿತ್ತು. ಒಂದು ಗೋಚರ ಭೂಮಿಗಳು, ಒಂದು ದೇವಸ್ಥಾನಕ್ಕೆ, ಒಂದು ಗುರುಕುಲಕ್ಕೆ. ಗೋಚರ ಭೂಮಿಗಳಂದರೆ ಗೋ ಮೇಯೋದು, ದೇವಸ್ಥಾನಕ್ಕೆ ಅಂದರೆ ದಾನ ಮಾಡ್ತಿದ್ರು ದೇವಸ್ಥಾನಗಳಿಗೆ, ಆ್ಯಂಡ್ ಗುರುಕುಲಕ್ಕೆ ಅಂತ ಭೂಮಿನೇ ಇರ್ತಿತ್ತು. ಎವ್ರಿ ವಿಲೇಜಲ್ಲೂ ಈ 3 ಥರ ಭೂಮಿಗಳನ್ನ ರೂಲ್ಸ್ ಮಾಡಿದರು. ಆಗಿನ ಕಾಲದಲ್ಲೇ ಮೋರ್ ದೆನ್ 35 crores ಪ್ರಜೆಗಳಿದ್ದರು ನಮ್ಮ ಇಂಡಿಯಾದಲ್ಲಿ. ಅದರಲ್ಲಿ 6 ಲಕ್ಷ ಹಳ್ಳಿಗಳಿತ್ತು, 6,30,000 ಅಷ್ಟು ಶಾಲೆಗಳಿರ್ತಿತ್ತು. 6,30,000 ಅಷ್ಟು ಶಾಲೆಗಳು ಅಂದರೆ ಒಂದೊಂದು ವಿಲೇಜಲ್ಲಿ 2, 3 ಶಾಲೆಗಳಿರೋವಂಥ ಚಾನ್ಸಸ್ಗಳು ಇತ್ತು. ಆಗ ನಮಗೆ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಬೆಂಗಾಲಿ ಪ್ರೆಸಿಡೆನ್ಸಿ ಅನ್ನೋ ಒಂದು ಕೆಲವು ಝೋನ್ಗಳು ಮಾಡ್ತಿದ್ರು. ಒಂದೊಂದು ಝೋನಲ್ಲಿ ಮಿನಿಮಮ್ ಅಂದರೆ 400 ಯೂನಿವರ್ಸಿಟಿಗಳಿಗಿಂತ ಹೆಚ್ಚಾಗಿರ್ತಿತ್ತು. ಅಂದರೆ ಆಗ ನಮ್ಮ ಭಾರತದಲ್ಲಿ 1200ಗಿಂತ ಹೆಚ್ಚು ವಿಶ್ವವಿದ್ಯಾಲಯಗಳಿರ್ತಿತ್ತು. ಬರೀ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಮಾತ್ರ 480ಕ್ಕಿಂತ ಹೆಚ್ಚು ಉಚ್ಚ ವಿಶ್ವವಿದ್ಯಾಲಯಗಳಿರ್ತಿತ್ತು. ಜಸ್ಟ್ ಇಮ್ಯಾಜಿನ್ ಎಷ್ಟು ವಿಶ್ವವಿದ್ಯಾಲಯಗಳಿರ್ಬೋದು ಅಂತ. ಓಕೆ, ಇಷ್ಟಕ್ಕೆಲ್ಲ ಒಬ್ಬರು ಮಾನಿಟರೈಸ್ ಮಾಡೋದಕ್ಕೆ ಮಾನಿಟರಿಸಮ್ ಅನ್ನೋ ಸಿಸ್ಟಮ್ ಸಹ ತಂದಿದ್ರು. ಮಾನಿಟರಿಸಮ್ ಅಂದರೆ ಒಬ್ಬ ಒಳ್ಳೆ ನಾಲೆಡ್ಜಬಲ್ ಪರ್ಸನ್ ಕೆಲವು ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಒಳ್ಳೆ ನಾಲೆಡ್ಜ್ ಕೊಟ್ಟು ಅವ್ರನ್ನ ಎವ್ರಿ ಯೂನಿವರ್ಸಿಟಿಗೆ ಬಿಡ್ತಿದ್ರು ಎಜುಕೇಷನ್ ಮಾಡೋದಕ್ಕೆ. ಅಂದರೆ ಆಗಿನ ಕಾಲದಲ್ಲೇ 64ಗಿಂತ ಹೆಚ್ಚು ಸಬ್ಜೆಕ್ಟ್ಗಳಿರ್ತಿತ್ತು, 64 ಟೈಪ್ ವಿದ್ಯೆಗಳಿರ್ತಿತ್ತು. ನಾರ್ಮಲ್ ಸ್ಕೂಲ್ಸಲ್ಲೇ ಮೋರ್ ದೆನ್ 18ಗಿಂತ ಹೆಚ್ಚು ವಿದ್ಯೆಗಳನ್ನ ಕಲಿಸ್ತಿದ್ರು ಬರೀ ನಾರ್ಮಲ್ ಸ್ಕೂಲ್ಸಲ್ಲಿ. ಜಸ್ಟ್ ಇಮ್ಯಾಜಿನ್ ನಿಮ್ಗೆ ಎಷ್ಟು ಎಜುಕೇಷನ್ ಇರ್ಬೋದು ನಮ್ಮ ಇಂಡಿಯಾದಲ್ಲಿ ಅಂತ. ನಾವು